ಆತ್ಮೀಯ ಸ್ನೇಹಿತರೆ, ತಮಗೆಲ್ಲ ಅಥರ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇಂದಿನ ಈ ಒಂದು ತರಗತಿಯಲ್ಲಿ ನಾವು ಶಿಲಾಯುಗ ಮತ್ತು ಲೋಹ ಯುಗದ ಕುರಿತು ಅಬ್ಸರ್ವ್ ಮಾಡ್ತಾ ಬರೋಣ. ದ್ವಿತೀಯ PUC ಪಠ್ಯಕ್ರಮದಲ್ಲಿ ಬರ್ತಕ್ಕಂತಹ ಈ ಒಂದು ಅಧ್ಯಾಯವನ್ನು ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನ ಇಟ್ಕೊಂಡು ಮಾತಾಡ್ತಾ ಹೋಗೋಣ. ಶಿಲಾಯುಗದಲ್ಲಿ ಇರ್ತಕ್ಕಂತಹ ಮಾನವ ದಿನಗಳೆದಂತೆ ಲೋಹ ಯುಗದ ಕಡೆಗೆ ಯಾವ ರೀತಿಯಾಗಿ ಪರಿವರ್ತನೆಯನ್ನು ಆಗ್ತಾ ಹೋದ ಅನ್ನೋದನ್ನು ಇಂದಿನ ಈ ಒಂದು ತರಗತಿಯಲ್ಲಿ ನಾವು ಅವಲೋಕನ ಮಾಡೋಣ. ಭಾರತದಲ್ಲಿ ಅತಿ ಪುರಾತನ ಕಾಲದಿಂದಲೂ ಕೂಡ ಮಾನವರು ವಾಸ ಮಾಡುತ್ತಿದ್ದಾರೆ ಅನ್ನೋದಕ್ಕೆ ಹಲವಾರು ಪುರಾವೆಗಳು ನಮಗೆ ದೊರೀತಾ ಹೋಗ್ತವೆ. ಆದರೆ ಮೊದಲು ಮಾನವ ಉಗಮದ ನಿಶ್ಚಿತ ತಾಣದ ಬಗ್ಗೆ ಇತಿಹಾಸಕಾರರಲ್ಲಿ ಒಂದು ಭಿನ್ನಾಭಿಪ್ರಾಯವಿಲ್ಲ ಅಂತೇಳಿ. ಒಂದು ಭಿನ್ನಾಭಿಪ್ರಾಯ ಅಂತಕ್ಕಂಥದ್ದು ನಾವು ಕಾಣ್ತಾ ಹೋಗ್ಬೋದು. ಕೆಲವು ಇತಿಹಾಸಕಾರರು ಹೇಳ್ತಾರೆ, ಹಿಮಾಲಯದ ಶಿವಾಲಿಕ್ ಗುಡ್ಡಗಳೇ ಮಾನವನು ವಾಸಿಸಿದ ಪ್ರಥಮ ತಾಣಗಳು ಅಂತೇಳಿ. ಆದರೆ ಇನ್ನೂ ಕೆಲವೊಂದಿಷ್ಟು ಜನ ಇತಿಹಾಸಕಾರರು ಹೇಳ್ತಾರೆ, ದಕ್ಷಿಣ ಭಾರತದ ಒಂದು ದಂಡಕಾರಣ್ಯ, ಕರ್ನಾಟಕದ ಭಾಗ ಒಳಗೊಂಡಂತೆ ಅಲ್ಲಿ ಒಂದು ಮಾನವ ವಾಸವಾಗಿದ್ದ ಅಂತೇಳಿ ಕೆಲವು ಇತಿಹಾಸಕಾರರು ಉಲ್ಲೇಖವನ್ನು ಕೊಡ್ತಾ ಹೋಗ್ತಾರೆ. ಆದರೆ ಪ್ರಸ್ತುತ ಒಂದು ಒಪ್ಕೊಂಡಿರ್ತಕ್ಕಂತಹ ವಿಚಾರ ಏನು ಅಂತಂದರೆ, ದಕ್ಷಿಣ ಭಾರತವೇ ಮಾನವನ ಮೊದಲ ವಾಸಸ್ಥಾನವಾಗಿತ್ತು ಅಂತೇಳಿ ಪ್ರಸ್ತುತವಾಗಿ ಎಲ್ಲರೂ ಕೂಡ ಅದನ್ನು ಒಪ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ಸುಮಾರು 1,50,000 ವರ್ಷಗಳ ಹಿಂದೆ ಮಾನವ ಈ ಭೂಮಿಯ ಮೇಲೆ ನಡೆದಾಡಿದ್ದ ಅಂಥೇಳಿ ಎಲ್ಲರೂ ಕೂಡ ನಂಬ್ತಾ ಇದ್ದಾರೆ. ಅದೇ ರೀತಿ ಇರೋದನ್ನು ಕೂಡ ನಾವು ಕಾಣ್ಬೋದು ಸ್ನೇಹಿತರೆ. ಅಂದರೆ ಮಾನವ 1,50,000 ವರ್ಷಗಳ ಹಿಂದೆ ಈ ಭೂಮಿಯ ಮೇಲೆ ನಡೆದಾಡಿದ್ದ ಅನ್ನೋದಕ್ಕೆ ಹಲವಾರು ಕುರುಹುಗಳು ಸಿಗ್ತವೆ ಅಂತೇಳಿ ಇತಿಹಾಸಕಾರರು ಉಲ್ಲೇಖವನ್ನು ಕೊಟ್ಟಿದ್ದಾರೆ. ಹಾಗಾದರೆ ಇತಿಹಾಸ ಪೂರ್ವ ಕಾಲದಲ್ಲಿ ಸುಮಾರು ನಾವು 6 ಯುಗಗಳನ್ನಾಗಿ ವಿಂಗಡಣೆ ಮಾಡ್ತೀವಿ. ಮೊದಲಿಗೆ ಬಂದಾಗ ಹಳೆಯ ಶಿಲಾಯುಗ, ನೆಕ್ಸ್ಟು ಮಧ್ಯ ಶಿಲಾಯುಗ, ಅದೇ ರೀತಿ ನವಶಿಲಾಯುಗ, ತಾಮ್ರದ ಯುಗ, ಅದೇ ರೀತಿ ಕಂಚಿನ ಯುಗ, ನೆಕ್ಸ್ಟು ಕಬ್ಬಿನ ಯುಗ ಅಂತೇಳಿ ಸುಮಾರು 6 ವಿಧಗಳನ್ನಾಗಿ ನಾವು ಈ ಇತಿಹಾಸ ಪೂರ್ವ ಕಾಲವನ್ನು ವಿಂಗಡಣೆ ಮಾಡಿದ್ದೀವಿ. ಅದರಲ್ಲಿ ಮೊದಲಿಗೆ ಬರ್ತಕ್ಕಂಥದ್ದು ಯಾವುದು ಅಂತಂದರೆ ಹಳೆಯ ಶಿಲಾಯುಗ ಅಂತಕ್ಕಂಥದ್ದು ಪ್ಯಾಲಿಯೋಲಿಥಿಕ್ ಏಜ್ ಅಂತ ನಾವು ಇದನ್ನು ಕರಿತೀವಿ. ಈ ಪ್ಯಾಲಿಯೋಲಿಥಿಕ್ ಅಂತಂದರೆ ಇದೊಂದು ಗ್ರೀಕ್ ಪದ. ಪ್ಯಾಲಿಯೋ ಮತ್ತು ಲಿಥಿಕ್ ಅಂತೇಳಿ ಗ್ರೀಕ್ನ ಪದಗಳಂತಹ ಪ್ಯಾಲಿಯೋ ಮತ್ತು ಲಿಥಿಕ್ ಅಂತಕ್ಕಂಥದ್ದು ಸೇರಿ ಪ್ಯಾಲಿಯೋಲಿಥಿಕ್ ಅಂಥೇಳಿ ನಾವು ಇಂಗ್ಲೀಷ್ನಲ್ಲಿ ಬಳಕೆ ಮಾಡ್ತೀವಿ. ಈ ಪ್ಯಾಲಿಯೋ ಅಂತಂದರೆ ಹಳೆಯ, ಲಿಥಿಕ್ ಅಂತಂದರೆ ಶಿಲೆ. ಹಳೆಯ ಶಿಲೆ ಅಂತೇಳಿ ನಾವು ಇದನ್ನು ಅಬ್ಸರ್ವ್ ಮಾಡ್ಬೋದು. ಹಳೆಯ ಶಿಲೆ. ಈ ಒಂದು ಹಳೆಯ ಶಿಲೆದ ಒಂದು ಕಾಲಮಾನವನ್ನು ನಾವು ಅಬ್ಸರ್ವ್ ಮಾಡ್ತಾ ಬಂದಾಗ ಸ್ನೇಹಿತರೆ, ಸಾಮಾನ್ಯ ಶಕ ಪೂರ್ವ 40,000ದಿಂದ 10,000ದವರೆಗೆ ಈ ಮಧ್ಯದಲ್ಲಿ ಬರ್ತಕ್ಕಂತಹ ಒಂದು ಯುಗವನ್ನು ನಾವು ಹಳೆಯ ಶಿಲಾಯುಗ ಅಂತೇಳಿ ಕರಿತೀವಿ. ತಾವಿಲ್ಲಿ ಗಮನಿಸ್ಬೋದು, ಸುಮಾರು ಸಾಮಾನ್ಯ ಶಕ ಪೂರ್ವ 40,000ದಿಂದ 10,000ದ ಮಧ್ಯದಲ್ಲಿ ಬರುವಂತಹ ಒಂದು ಯುಗವನ್ನು ನಾವು ಹಳೆಯ ಶಿಲಾಯುಗ ಅಂತೇಳಿ ಕರಿತೀವಿ. ಪ್ಯಾಲಿಯೋಲಿಥಿಕ್ ಅಂತಂದ್ರೆ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ ನಾನು. ಹಳೆಯ ಶಿಲಾಯುಗ. ಮುಂದೆ ನಾವಿಲ್ಲಿ ಅಬ್ಸರ್ವ್ ಮಾಡ್ತಾ ಬಂದಾಗ ಸ್ನೇಹಿತರೆ, ಒರಟು ಕಲ್ಲುಗಳನ್ನು ಈ ಕಾಲದಲ್ಲಿ ಮಾನವ ಬಳಸುತ್ತಿದ್ದ, ಜೊತೆಗೆ ಅವುಗಳಿಗೆ ಎಲುಬಿನ ಹಿಡಿಕೆಯನ್ನು ಕೂಡ ಹೊಂದಿದ್ದ. ಒರಟಾಗಿರ್ತಕ್ಕಂತಹ ಕಲ್ಲುಗಳನ್ನು ಬಳಸ್ತಾ ಇದ್ದ, ಜೊತೆಗೆ ಅವುಗಳಿಗೆ ಒಂದು ಹಿಡಿಕೆಯನ್ನು ಮಾಡ್ಕೊಂಡಿರ್ತಾನಲ್ಲ, ಅದು ಯಾವುದರಿಂದ ಕೂಡಿತ್ತು ಅಂತಂದರೆ ಎಲುಬಿನಿಂದ ಕೂಡಿತ್ತು. ಈ ಕಾಲದ ಜನರನ್ನು ಕ್ವಾರ್ಟಾಜೈಟ್ ಎಂಬ ಅತ್ಯಂತ ಗಡುಸಾದ ಕಲ್ಲನ್ನು ಉಪಯೋಗ ಮಾಡ್ತಾ ಇದ್ರು. ಆಲ್ರೆಡಿ ಇದು ಸುಮಾರು ಎಕ್ಸಾಮ್ಗಳಲ್ಲಿ KPSC ಆಗಿರ್ಬೋದು, ಅದೇ ರೀತಿ KEA ಪರೀಕ್ಷೆಗಳಲ್ಲಿ ಈ ಒಂದು ಶಿಲೆಯ ಬಗ್ಗೆ ಕೇಳಿರ್ತಕ್ಕಂತಹ ಪ್ರಶ್ನೆಗಳಿದೆ. ಅದಕ್ಕಾಗಿ ಕ್ವಾರ್ಟಾಜೈಟ್ ಅಂತಕ್ಕಂತಹ ಒಂದು ಶಿಲೆಯನ್ನು ಯಾವ ಯುಗದಲ್ಲಿ ಬಳಕೆ ಮಾಡ್ತಾ ಇದ್ರು ಅಂತಂದರೆ ಅದು ಹಳೆಯ ಶಿಲಾಯುಗದಲ್ಲಿ. ಹಳೆಯ ಶಿಲಾಯುಗದಲ್ಲಿ ಇದು ತಮಗೆ ನೆನಪಿರಲಿ ಸ್ನೇಹಿತರೆ. ಇವರನ್ನ ಈ ಒಂದು ಶಿಲೆಯನ್ನು ಬಳಸುತ್ತಿದ್ದರಿಂದ ಇವರನ್ನು ಏನಂತ ಕರಿತಾ ಇದ್ರು ಅಂತಂದರೆ ಕ್ವಾರ್ಟಾಜೈಟ್ ಮ್ಯಾನ್ ಅಂಥೇಳಿ ಕರಿತಾ ಇದ್ರು. ನೋಡಿ, ಈ ಒಂದು ಶಿಲೆಯನ್ನು ಬಳಸ್ತಾ ಇದ್ದಿದ್ದರಿಂದಾಗಿ ಇವರಿಗೆ ಕ್ವಾರ್ಟಾಜೈಟ್ ಮೆನ್ ಅಂತೇಳಿ ಕರಿತಾ ಇದ್ರು. ಇದು ಕೂಡ ತುಂಬ ಮುಖ್ಯವಾಗ್ತದೆ. ನಾಳೆ ಪ್ರಶ್ನೆ ಕೇಳ್ತಾರೆ ಏನಂತ, ಹಳೆಯ ಶಿಲಾಯುಗದ ಜನರಿಗೆ ಯಾವುದರ ಪರಿಕಲ್ಪನೆ ಅಂತಕ್ಕಂಥದ್ದು ಇರಲಿಲ್ಲ ಅಂತೇಳಿ. ಬೆಂಕಿಯ ಪರಿಕಲ್ಪನೆ ಅವ್ರಿಗಿರಲಿಲ್ಲ, ಮಡಕೆಯ ಬಗ್ಗೆ ಅವ್ರಿಗೆ ಗೊತ್ತೇ ಇರಲಿಲ್ಲ, ಕೃಷಿಯ ಬಗ್ಗೆ ಅಂತರೂ ಕೂಡ ಅವ್ರಿಗೆ ಪರಿಜ್ಞಾನವೇ ಇರಲಿಲ್ಲ.
ಸೊ ಹಾಗಾಗಿ ಮಡಕೆ, ಬೆಂಕಿ, ಕೃಷಿಯ ಬಗ್ಗೆ ಹಳೆಯ ಕಾಲದ ಅಥವಾ ಹಳೆಯ ಶಿಲಾಯುಗದ ಜನರಿಗೆ ಒಂದು ಪರಿಚಯ ಅಂತಕ್ಕಂಥದ್ದು ಇರಲಿಲ್ಲ ಸ್ನೇಹಿತರೆ. ಸೊ ಇದು ಮುಖ್ಯವಾಗ್ತದೆ, ನೆನ್ಪಿಟ್ಕೊಳ್ಳಿ. ಸೊ ಬೆಂಕಿ, ಮಡಕೆ ಮತ್ತು ಕೃಷಿಯ ಪರಿಕಲ್ಪನೆ ಹಳೆಯ ಕಾಲದ ಜನರಿಗೆ, ಹಳೆಯ ಶಿಲಾಯುಗದ ಜನರಿಗೆ ಅರಿವಿರಲಿಲ್ಲ. ನೆಕ್ಸ್ಟ್ ಮುಂದುವರೆದು ನಾವು ನೋಡ್ತಾ ಬಂದಾಗ ಇವರ ಬಹುತೇಕವಾಗಿ ಬೇಟೆಯಾಡುವುದು, ಸೊ ಬೇಟೆಯಾಡಿಕೊಂಡೇ ಬದುಕ್ತಾ ಇದ್ರು. ಅಂದರೆ ಬೇಟೆಯಾಡಿಯೇ ಇವರ ಬದುಕನ್ನು ಇವರು ಸಾಗಿಸ್ತಾ ಇದ್ರು. ಯಾಕಂದರೆ ಇವರು ಕೃಷಿ ಗೊತ್ತಿರಲಿಲ್ಲಲ್ಲ. ಸೊ ಹಾಗಾಗಿ ಬೇಟೆಯೇ ಇವರ ಒಂದು ಉಪಜೀವನವಾಗಿತ್ತು. ನೆಕ್ಸ್ಟು ಇವರು ಮುಖ್ಯವಾಗಿ ನಿಗ್ರೋ ಜನಾಂಗಕ್ಕೆ ಸೇರಿದಂತಹ ಜನರಾಗಿರ್ತಾ ಇದ್ರು. ಸೊ ಇವರು ನಿಗ್ರೋ ಜನಾಂಗಕ್ಕೆ ಸೇರಿದ್ರು ಅಂಥೇಳಿ ನಾವು ಅಧ್ಯಯನ ಮಾಡ್ಬೋದು ಸ್ನೇಹಿತರೆ. ನೆಕ್ಸ್ಟ್ ಮುಖ್ಯವಾಗ್ತಕ್ಕಂಥದ್ದು ಯಾವುದು ಅಂತಂದರೆ ಇವರ ದೈಹಿಕ ಲಕ್ಷಣ ಅಂತಕ್ಕಂಥದ್ದು. ಸೊ ಇವರು ತುಂಬ ಏನು ಎತ್ತರ ಇದ್ದಿರಲಿಲ್ಲ. ಸೊ ಎತ್ತರ ಕಡಿಮೆ ಇತ್ತು, ಕಪ್ಪು ಚರ್ಮವನ್ನು ಹೊಂದಿರ್ತಿದ್ರು, ಅದೇ ರೀತಿ ಒರಟು ಕೂದಲು ಮತ್ತು ಚಪ್ಪಟೆ ಮೂಗನ್ನು ಹೊಂದಿದ್ರು. ಸೊ ಇದು ಇವರ ದೈಹಿಕ ಲಕ್ಷಣವಾಗಿತ್ತು. ಜೊತೆಗೆ ಈ ಭಾರತದಾದ್ಯಂತ ಹಳೆಯ ಶಿಲಾಯುಗದ ಒಂದಿಷ್ಟು ನೆಲೆಗಳು ಸಿಗ್ತವೆ. ಸೊ ಅದರಲ್ಲಿ ಮುಖ್ಯವಾಗಿ ನಾವು ನೋಡ್ತಾ ಬಂದಾಗ ಈಗಿನ ಪಾಕಿಸ್ತಾನದ ಸೋಹನ್ ನದಿಯ ಕಣಿವೆ ಭಾಗ ಆಗಿರ್ಬೋದು, ನರ್ಮದಾ ಮತ್ತು ತುಂಗಭದ್ರಾ ಕಣಿವೆ ಪ್ರದೇಶಗಳಾಗಿರ್ಬೋದು, ಮಧ್ಯಪ್ರದೇಶದ ಭೂಪಾಲ್ ಮತ್ತು ಛೋಟಾ ನಾಗ್ಪುರ್ ಪ್ರಸ್ಥಭೂಮಿಗಳಾಗಿರ್ಬೋದು, ತಮಿಳುನಾಡಿನ ತಿರುನೆಲ್ವೇಲಿ ಅಂತಕ್ಕಂತಹ ಪ್ರದೇಶ ಆಗಿರ್ಬೋದು, ಆಂಧ್ರದ ಕರ್ನೂಲ್ ಆಗಿರ್ಬೋದು, ಜೊತೆಗೆ ಉತ್ತರ ಪ್ರದೇಶದ ಬೇಲಾನ್ ಗುಹೆಗಳಾಗಿರ್ಬೋದು. ನೆಕ್ಸ್ಟು ಬೆಳಗಾವಿಯ ಕರ್ನಾಟಕದ ಬೆಳಗಾವಿಯ ಘಟಪ್ರಭಾ ಕಣಿವೆಯಾಗಿರ್ಬೋದು. ನೆಕ್ಸ್ಟು ರಾಯಚೂರಿನ ಲಿಂಗಸೂರು. ಕರ್ನಾಟಕದಲ್ಲಿ 2 ಪ್ರದೇಶ, ಮುಖ್ಯವಾಗಿ ಬೆಳಗಾವಿಯ ಘಟಪ್ರಭಾ, ಲಿಂಗಸೂರು ಅಂತಕ್ಕಂಥದ್ದು ಕರ್ನಾಟಕದಲ್ಲಿ ದೊರೆತಕ್ಕಂತಹ ಹಳೆಯ ಶಿಲಾಯುಗದ ಪ್ರಮುಖ ನೆಲೆಯಾಗ್ತವೆ. ಹಳೆಯ ಶಿಲಾಯುಗದ ಪ್ರಮುಖ ನೆಲೆಗಳಾಗಿದ್ದಾವೆ ಸ್ನೇಹಿತರೆ. ಸೊ ಇವುಗಳು ಪರೀಕ್ಷಾ ದೃಷ್ಟಿಯಿಂದ ತುಂಬಾ ಮುಖ್ಯವಾಗ್ತವೆ. ಪಾಕಿಸ್ತಾನದ ಸೋಹನ್ ನದಿಯ ಕಣಿವೆ, ನೆಕ್ಸ್ಟ್ ನರ್ಮದಾ ಮತ್ತು ತುಂಗಭದ್ರಾ ಕಣಿವೆ, ಮಧ್ಯಪ್ರದೇಶದ ಭೂಪಾಲ್ ಮತ್ತು ಛೋಟಾ ನಾಗ್ಪುರ್, ತಮಿಳುನಾಡಿನ ತಿರುವೆನ್ನೆವೆಲಿ, ಅದೇ ರೀತಿ ಆಂಧ್ರದ ಕರ್ನೂಲ್, ಉತ್ತರ ಪ್ರದೇಶದ ಬೇಲಾನ್ ಗುಹೆಗಳು, ಕರ್ನಾಟಕದ ಘಟಪ್ರಭಾ ಮತ್ತು ಲಿಂಗಸೂರು ಅಂತಕ್ಕಂಥ ಪ್ರದೇಶಗಳು ಹಳೆಯ ಶಿಲಾಯುಗದ ಪ್ರಮುಖ ನೆಲೆಗಳಾಗಿದ್ದಾವೆ. ಸೊ ಇದನ್ನು ಬಿಟ್ಟು ನೆಕ್ಸ್ಟ್ ಯಾವುದು ಅಂತಂದರೆ ಮಧ್ಯ ಶಿಲಾಯುಗ ಅಂತಕ್ಕಂಥದ್ದು ಮಿಸೋಲಿಥಿಕ್ ಏಜ್ ಅಂತ ನಾವು ಇದನ್ನು ಕರಿತೀವಿ. ಗ್ರೀಕ್ ಭಾಷೆಯಲ್ಲಿ ಮೆಸೋ ಅಂತಂದರೆ ಮಧ್ಯ, ಲಿಥಿಕ್ ಅಂತಂದರೆ ಶಿಲೆ. ಮೆಸೋಲಿಥಿಕ್ ಏಜ್ ಅಂತಕ್ಕಂಥದ್ದು ಮಧ್ಯ ಶಿಲಾಯುಗ ಎಂಬ ಅರ್ಥವನ್ನು ಕೊಡ್ತಾ ಹೋಗ್ತದೆ. ಈ ಯುಗ ಹಳೆಯ ಮತ್ತು ಹೊಸ ಶಿಲಾಯುಗದ ಮಧ್ಯದಲ್ಲಿ ಬರ್ತದೆ. ಹಳೆಯ ಶಿಲಾಯುಗ ಮತ್ತು ಹೊಸ ಶಿಲಾಯುಗದ ಮಧ್ಯದಲ್ಲಿ ಬರೋದೇ ಮಧ್ಯ ಶಿಲಾಯುಗ. ಮಿಸೋಲಿಥಿಕ್ ಏಜ್ ಅಂತ ನಾವು ಇದನ್ನು ಕನ್ಸಿಡರ್ ಮಾಡ್ಬೋದು. ಈ ಯುಗದ ಒಂದು ಅವಧಿಯನ್ನು ಅಥವಾ ಸಮಯವನ್ನು ನಾವು ಖಚಿತವಾಗಿ ನಿರ್ದಿಷ್ಟಪಡಿಸೋದಕ್ಕೆ ಬರೋದಿಲ್ಲ. ಬಟ್ ಕೆಲವೊಂದಿಷ್ಟು ಊಹೆಗಳ ಮುಖಾಂತರವಾಗಿ ನಾವಿಲ್ಲಿ ನೋಡ್ತಾ ಬಂದಾಗ ಸಾಮಾನ್ಯ ಶಕ ಪೂರ್ವ 10,000ದಿಂದ 8,000 ಮಧ್ಯದಲ್ಲಿ ಬರ್ತಕ್ಕಂಥದ್ದೇ ಅದು ಮಧ್ಯ ಶಿಲಾಯುಗ ಅಂತೇಳಿ ನಾವು ಅಧ್ಯಯನ ಮಾಡ್ಬೋದು ಸ್ನೇಹಿತರೆ. ಈ ಅವಧಿಯಲ್ಲಿ ಇವರ ಆಯುಧಗಳಂತಕ್ಕಂಥದ್ದು ತುಂಬಾ ನುಣುಪಾಗಿದ್ದು, ಅದೇ ರೀತಿ ರಂಧ್ರ ಉಳ್ಳಂತಹ ಆಯುಧಗಳನ್ನು ಇವರು ಬಳಸ್ತಾ ಇದ್ರು. ಆಯುಧಗಳು ಚಿಕ್ಕವಾಗಿದ್ದು, ಭಾಳ ನುಣುಪಾಗಿದ್ದು, ಅದೇ ರೀತಿ ರಂಧ್ರ ಉಳ್ಳಂತಹ ಆಯುಧಗಳನ್ನು ಇವರು ತಮ್ಮ ಬೇಟೆಗಾರಿಕೆಗೆ ಬಳಸ್ತಾ ಇದ್ರು. ಈ ಕಾಲದ ಮಾನವನ ಮುಖ್ಯ ಕೆಲಸ ಏನಾಗಿತ್ತು ಅಂತಂದರೆ ಬೇಟೆಯನ್ನು ಆಡ್ತಕ್ಕಂಥದ್ದು, ಒಂದು ಸಂಗ್ರಹ ಮಾಡ್ತಕ್ಕಂಥದ್ದು, ಅದೇ ರೀತಿ ಮೀನುಗಾರನೂ ಕೂಡ ಈತ ಆಗಿದ್ದ. ಮಾನವ ಬೇಟೆಯನ್ನು ಆಡ್ತಾ ಇದ್ದ, ಸಂಗ್ರಹ ಮಾಡ್ತಿದ್ದ ತನಗೆ ಬೇಕಾದಂತಹ ಕೆಲವೊಂದಿಷ್ಟು ವಸ್ತುಗಳನ್ನು. ಅದೇ ರೀತಿ ಮೀನುಗಾರಿಕೆಯು ಕೂಡ ಈತನಿಗೆ ತಿಳಿದಿತ್ತು. ಎಲ್ಲಿ? ಮಧ್ಯ ಶಿಲಾಯುಗದಲ್ಲಿ. ಮುಂದುವರೆದು ನಾವಿಲ್ಲಿ ಅಬ್ಸರ್ವ್ ಮಾಡ್ತಾ ಬಂದಾಗ ಸ್ನೇಹಿತರೆ ತುಂಬ ಮುಖ್ಯವಾಗಿರ್ತಕ್ಕಂಥದ್ದು ಯಾವುದು ಅಂತಂದರೆ ಬೆಂಕಿ. ಮಧ್ಯಕಾಲದ ಒಂದು ಶಿಲಾಯುಗದ ಮಾನವನಿಗೆ ಬೆಂಕಿಯ ಪರಿಚಯ ಅಂತಕ್ಕಂಥದ್ದು ಆಗ್ತದೆ. ಬೆಂಕಿಯ ಪರಿಚಯವಾಗ್ತದೆ, ಮಡಿಕೆ ತಯಾರು ಮಾಡೋದನ್ನು ಕಲಿತಾನೆ, ಜೊತೆಗೆ ಪ್ರಾಣಿ ಸಾಕಾಣಿಕೆಯನ್ನು ಮಾಡ್ತಾನೆ, ಸತ್ತವರನ್ನು ಹೂಳುವಂಥ ಪದ್ಧತಿಯನ್ನು ಆಚರಣೆ ಮಾಡ್ತಾನೆ. ಇದೆಲ್ಲವೂ ಕೂಡ ಮಧ್ಯ ಶಿಲಾಯುಗದಲ್ಲಿ ಆಗ್ತಕ್ಕಂಥದ್ದನ್ನು ನಾವು ಕಾಣ್ಬೋದು.
ಸೊ ನಾಳೆ ಪ್ರಶ್ನೆ ಬರ್ತದೆ ಏನಂತಂದರೆ, ಸೊ ಯಾವ ಕಾಲದ ಮಾನವನಿಗೆ ಅಥವಾ ಯಾವ ಶಿಲಾಯುಗದಲ್ಲಿ ಸೊ ಬೆಂಕಿಯ ಪರಿಚಯ ಅಂತಕ್ಕಂಥದ್ದಾಯಿತು? ಸೊ ಆವಾಗ ಮಧ್ಯ ಶಿಲಾಯುಗ ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕು. ಸೊ ಅದೇ ರೀತಿಯಾಗಿ ಸೊ ಭಾರತದಲ್ಲಿ ಕಂಡುಬರ್ತಕ್ಕಂತಹ ಪ್ರಮುಖ ಮಧ್ಯ ಶಿಲಾಯುಗದ ನೆಲೆಗಳನ್ನು ನಾವಿಲ್ಲಿ ಅಬ್ಸರ್ವ್ ಮಾಡ್ತಾ ಬಂದಾಗ ರಾಜಸ್ಥಾನದ ಅಜ್ಮೀರ್, ಗುಜರಾತಿನ ಸಬರ್ಮತಿ, ಮಹಾರಾಷ್ಟ್ರದ ಅಹ್ಮದ್ನಗರ್, ಕರ್ನಾಟಕದ ಬಳ್ಳಾರಿ ಜಿಲ್ಲೆಯ ಸಂಗನಕಲ್ಲು, ಅದೇ ರೀತಿ ಚಿತ್ರದುರ್ಗ ಜಿಲ್ಲೆಯ ಬ್ರಹ್ಮಗಿರಿ. ಸೊ ಕರ್ನಾಟಕದಲ್ಲಿ ಎರಡು ಒಂದು ನೆಲೆಗಳು ಕಂಡುಬರ್ತವೆ. ಒಂದು ಸಂಗನಕಲ್ಲು, ಅದೇ ರೀತಿ ಮತ್ತೊಂದು ಬ್ರಹ್ಮಗಿರಿ. ಸೊ ಬ್ರಹ್ಮಗಿರಿ ಅಶೋಕನ ಶಾಸನಕ್ಕೂ ಕೂಡ ಇದೇನಾಗಿದೆ ಅಂತಂದರೆ ಪ್ರಸಿದ್ಧಿಯಾಗಿರ್ತಕ್ಕಂಥದ್ದು. ಸೊ ತಮಗೆ ಗೊತ್ತಿದೆ ಅಂತ ನಾನು ಅನ್ಕೋತೀನಿ. ನೆಕ್ಸ್ಟ್ ಮುಂದುವರೆದು ನಾವಿಲ್ಲಿ ಅಬ್ಸರ್ವ್ ಮಾಡ್ತಾ ಬಂದಾಗ ಸ್ನೇಹಿತರೆ, ಹೊಸ ಶಿಲಾಯುಗ, ಸೊ ನಿಯೋಲಿಥಿಕ್ ಏಜ್ ಅಂತಕ್ಕಂಥದ್ದು. ಸೊ ಈ ನಿಯೋ ಅಂತಕ್ಕಂತಹ ಪದ ಬಂದ್ಬಿಟ್ಟು ಸೊ ಗ್ರೀಕ್ ಪದಗಳಾಗಿರ್ತದೆ ನಿಯೋ ಮತ್ತು ಲಿಥಿಕ್. ನಿಯೋ ಅಂತಂದರೆ ಹೊಸ, ಲಿಥಿಕ್ ಅಂತಂದರೆ ಶಿಲೆ. ಸೊ ಹೊಸ ಶಿಲಾಯುಗ ಅಥವಾ ಹೊಸ ಶಿಲೆ ಅಂಥೇಳಿ ನಾವು ಅಧ್ಯಯನ ಮಾಡ್ಬೋದು. ಸಾಮಾನ್ಯ ಶಕಪೂರ್ವ 8000ದಿಂದ ಸೊ 4000 ಮಧ್ಯದಲ್ಲಿ ಕಂಡುಬರ್ತಕ್ಕಂತಹ ಒಂದು ಯುಗವನ್ನು ಹೊಸ ಶಿಲಾಯುಗ ಅಂಥೇಳಿ ನಾವೆಲ್ಲ ಅಧ್ಯಯನ ಮಾಡ್ತೀವಿ. ಆಯುಧಗಳನ್ನು ಕೆತ್ತಿ ಮಸೆದು ನುಣುಪುಗೊಳಿಸುವಂತಹ ಒಂದು ಕಲೆ ಈತನಿಗೆ ತಿಳಿದಿರ್ತದೆ. ನೆಕ್ಸ್ಟು ಕ್ವಾರ್ಟಾಜೈಟ್ ಅಂತಕ್ಕಂತಹ ಒಂದು ಶಿಲೆಯನ್ನು ಮಾತ್ರ ಇಲ್ಲಿಯವರೆಗೂ ಕೂಡ ಮಾನವ ಬಳಸ್ತಾ ಇದ್ರ, ಆದರೆ ಹೊಸ ಶಿಲಾಯುಗದಲ್ಲಿ ಸೊ ಅದರ ಹೊರತಾಗಿಯೂ ಕೂಡ ಇನ್ನೂ ಬೇರೆ ಬೇರೆ ಕಲ್ಲುಗಳನ್ನು ಆತ ಹುಡುಕೋದಕ್ಕೆ ಪ್ರಯತ್ನ ಮಾಡ್ತಾ ಹೋಗ್ತಾನೆ. ಸೊ ಜೊತೆಗೆ ಮಾನವ ಉಳುಮೆ ಮಾಡುವುದನ್ನು, ಸೊ ಉಳುಮೆ ಮಾಡುವಂತಹ ಒಂದು ಕಲೆಯನ್ನು ಈ ಒಂದು ಶಿಲಾಯುಗದಲ್ಲಿ ಆತ ಪರಿಚಯ ಮಾಡ್ಕೊಳ್ತಾನೆ. ಕೇವಲ ಉಳುಮೆ ಮಾತ್ರವಲ್ಲದೆ ಸೊ ಪ್ರಾಣಿ ಸಾಕಾಣಿಕೆ, ಕುರಿ, ಆಕಳು, ಮೇಕೆಗಳನ್ನು ಸಾಕೋದನ್ನು ಕೂಡ ಆತ ಕಲ್ತಿದ್ದ. ಸೊ ನಾವು ಆಲ್ರೆಡಿ ಮಧ್ಯ ಶಿಲಾಯುಗದಲ್ಲಿ ನೋಡಿದ್ವಿ. ಸೊ ಪ್ರಾಣಿ ಸಾಕಾಣಿಕೆ ಅಂತಕ್ಕಂಥದ್ದು ಇಲ್ಲಿಯೂ ಕೂಡ ಬರ್ತದೆ. ಬಟ್ ಆದರೆ ಕೆಲವೊಂದಿಷ್ಟು ಪ್ರಾಣಿಗಳನ್ನು ಆತ ಇಲ್ಲಿ ಮುಖ್ಯವಾಗಿ ಮೆನ್ಷನ್ ಮಾಡ್ತಾ ಹೋಗ್ತಾನೆ. ಕುರಿ, ಆಕಳು ಮತ್ತು ಮೇಕೆಯನ್ನು ಸಾಕುವುದನ್ನು ಸೊ ಹೊಸ ಶಿಲಾಯುಗದಲ್ಲಿ ಮಾನವ ಕಲ್ಕೊಳ್ತಾನೆ. ಗುಹೆಯಲ್ಲಿ ವಾಸಿಸುವುದನ್ನು ಕಲಿತಂತಹ ಮಾನವ ಸೊ ಅಲ್ಲಿ ಚಿತ್ರಗಳನ್ನು ಕೂಡ ಬಿಡಿಸುವಂಥ ಪ್ರಯತ್ನವನ್ನು ಮಾಡ್ತಾನೆ. ಸೊ ಗುಹೆಯ ಗೋಡೆಗಳ ಮೇಲೆ ಚಿತ್ರಗಳನ್ನು ಬಿಡಿಸಿ ಸೊ ಕೆತ್ತನೆ ಮಾಡ್ತಕ್ಕಂಥದ್ದು ಸೊ ಈತನ ಮುಖ್ಯ ಕಾಯಕವಾಗ್ತಾ ಹೋಗ್ತದೆ. ತಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು, ಸಾಮಾನ್ಯವಾಗಿ ಬೇಟೆಯ ಚಿತ್ರಣ, ಅದೇ ರೀತಿ ನೃತ್ಯದ ದೃಶ್ಯಗಳನ್ನು ಸೊ ಆತ ಗೋಡೆಯ ಮೇಲೆ ಬಿಡಿಸ್ತಾ ಇರ್ತಾನೆ. ಸೊ ದೋಣಿಗಳನ್ನು ನಿರ್ಮಾಣ ಮಾಡುವಂತಹ ಕಾರ್ಯವೂ ಕೂಡ ಹೊಸ ಶಿಲಾಯುಗದಲ್ಲಿ ಗೊತ್ತಾಗ್ತದೆ. ಮಡಕೆಗಳ ಮೇಲೆ ಅಲಂಕಾರ ಮಾಡೋದಾಗಿರ್ಬೋದು, ಸೊ ನೇಕಾರಿಕೆ ಮಾಡೋದಾಗಿರ್ಬೋದು, ಅದೇ ರೀತಿ ಉಣ್ಣೆ ಮತ್ತು ಹತ್ತಿ ಬಟ್ಟೆಗಳನ್ನು ಬಳಸಿ ಸೊ ಉಣ್ಣೆ ಮತ್ತು ಹತ್ತಿಯನ್ನು ಬಳಸಿ ಬಟ್ಟೆಗಳನ್ನು ಉತ್ಪಾದನೆ ಮಾಡುವಂತಹ ಕಲೆಯೂ ಕೂಡ ಹೊಸ ಶಿಲಾಯುಗದಲ್ಲಿ ಮಾನವನಿಗೆ ಪರಿಚಯವಾಗ್ತದೆ. ಸೊ ಅಡುಗೆ ಮಾಡುವುದನ್ನು ಕೂಡ ಇದರಲ್ಲಿ ಕಲ್ಕೊಳ್ತಾನೆ. ಹಣ್ಣುಗಳು, ತರಕಾರಿ, ಗೆಣಸು, ಪ್ರಾಣಿಗಳ ಮಾಂಸ, ಮೀನು, ಹೈನುಗಳನ್ನು ತನ್ನ ಆಹಾರ ಪದಾರ್ಥಗಳಾಗಿ ಆತ ಬಳಸ್ತಾನೆ. ಸೊ ತುಂಬ ಮುಖ್ಯವಾಗಿರ್ತಕ್ಕಂಥದ್ದು, ಇವುಗಳನ್ನ ಪಾಯಿಂಟ್ ಮಾಡ್ತಾ ಹೋಗಿ ಸ್ನೇಹಿತರೆ. ಸೊ ಡೈರೆಕ್ಟಾಗಿ ಕ್ವಶನನ್ನು ಕೇಳುವಂಥ ಸಾಧ್ಯತೆ ಇರ್ತದೆ. ನೆಕ್ಸ್ಟ್ ಅದೇ ರೀತಿ ಪ್ರಮುಖವಾದಂತಹ ಆಭರಣಗಳು, ಉಂಗುರ, ತೋಳ್ಬಂದಿಗಳು, ಮಣಿಗಳನ್ನು ಈತ ತನ್ನ ಆಭರಣಗಳಾಗಿ ಮಾನವ ಬಳಸ್ತಾ ಇರ್ತಾನೆ. ಸೊ ಎಲ್ಲಿ ಹೊಸ ಶಿಲಾಯುಗದ ಮಾನವ. ನರಬಲಿ ಪದ್ಧತಿ ಅಂತಕ್ಕಂಥದ್ದು ಆಚರಣೆಯಲ್ಲಿತ್ತು. ಅದೇ ರೀತಿಯಾಗಿ ಪೂರ್ವಜರನ್ನು ಇವರು ಪೂಜಿಸ್ತಾ ಇದ್ರು. ಅದೇ ರೀತಿ ಆತ್ಮಗಳನ್ನು ಕೂಡ ಇವರು ಪೂಜಿಸುವಂತಹ ಒಂದು ಸಂಪ್ರದಾಯ ಸೊ ಹೊಸ ಶಿಲಾಯುಗದ ಮಾನವನಲ್ಲಿ ನಾವು ಕಾಣ್ಬೋದು. ನೆಕ್ಸ್ಟು ಹೊಸ ಶಿಲಾಯುಗದ ಪ್ರಮುಖವಾದಂತಹ ನೆಲೆಗಳನ್ನು ನಾವಿಲ್ಲಿ ಅಬ್ಸರ್ವ್ ಮಾಡ್ತಾ ಬಂದಾಗ ಕರ್ನಾಟಕದಲ್ಲಿ ಸೊ ಮಸ್ಕಿ, ರಾಯಚೂರು, ಸೊ ರಾಯಚೂರಿನ ದೋವ ಪ್ರದೇಶ ಅಂತ ಏನು ನಾವು ಕರಿತೀವಲ್ಲ ಅದು, ಬಳ್ಳಾರಿ ಮತ್ತು ಕಾವೇರಿ ಕಣಿವೆಗಳು ಕರ್ನಾಟಕದ ಪ್ರಮುಖ ಹೊಸ ಶಿಲಾಯುಗದ ನೆಲೆಗಳಾಗ್ತವೆ. ಅದೇ ರೀತಿ ತಮಿಳುನಾಡಿನ ತಿರುವನ್ವೇಲಿ ಮತ್ತು ಸೇಲಂ ಸೊ ಪ್ರಮುಖವಾದಂತಹ ನೆಲೆಗಳು, ಆಂಧ್ರದ ಕರ್ನೂಲ್ ಮತ್ತು ಹೈದರಾಬಾದ್, ಗುಜರಾತಿನ ಕಾತೇವಾರ, ಅದೇ ರೀತಿ ಪಾಕಿಸ್ತಾನದ ಸಿಂಧ್ ಮತ್ತು ಬಲೂಚಿಸ್ತಾನ್ಗಳು ಸೊ ಹೊಸ ಶಿಲಾಯುಗದ ಪ್ರಮುಖವಾದಂತಹ ನೆಲೆಗಳಾಗ್ತವೆ. ಸೊ ಇದಿಷ್ಟು ಪ್ರಮುಖವಾಗಿ ಏನಪ್ಪ ಅಂತಂದರೆ ಒಂದು ಹಳೆಯ ಶಿಲಾಯುಗ, ನೆಕ್ಸ್ಟು ಮಧ್ಯ ಶಿಲಾಯುಗ, ಹೊಸ ಶಿಲಾಯುಗದ ಮಾಹಿತಿ ಆಗ್ತದೆ. ಮುಂದುವರೆದು ನಾವು ನೋಡ್ತಾ ಬಂದಾಗ ಲೋಹ ಯುಗ ಅಂತಕ್ಕಂಥದ್ದು ಬರ್ತದೆ. ಸೊ ಈ ಲೋಹ ಯುಗದಲ್ಲಿ ತಾಮ್ರಯುಗ, ಕಂಚಿನ ಯುಗ, ಅದೇ ರೀತಿ ಕಬ್ಬಿಣದ ಯುಗ ಅಂತೇಳಿ ವಿಂಗಡಣೆ ಮಾಡ್ತೀವಿ. ಸೊ ತಾಮ್ರ ಯುಗದಲ್ಲಿ ನಾವು ಅಬ್ಸರ್ವ್ ಮಾಡ್ತಾ ಬಂದಾಗ ಸ್ನೇಹಿತರೆ, ಮೊಟ್ಟ ಮೊದಲ ಬಾರಿಗೆ ಮಾನವನಿಗೆ ಗೊತ್ತಾದಂತಹ ಲೋಹ ಯಾವುದು ಅಂತಂದರೆ ಬಂಗಾರ.
ಸೊ ನೆನಪಿರಲಿ, ಬಂಗಾರ ಅಂತಕ್ಕಂಥದ್ದು ಮೊದಲ ಬಾರಿಗೆ ಮಾನವನಿಗೆ ಗೊತ್ತಾದಂತಹ ಲೋಹವಾಗ್ತದೆ. ಸೊ ಈ ಬಂಗಾರದಿಂದ ಮಾನವನಿಗೆ ಅವನಿಗೆ ಬೇಕಾದಂತಹ ಸಾಧನಗಳನ್ನು ಅಥವಾ ಉಪಕರಣಗಳನ್ನ ತಯಾರು ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಯಾಕಂತಂದರೆ ಬಂಗಾರ ಅಂತಕ್ಕಂಥದ್ದು ಬಹಳ ಮೆದುವಾಗಿರ್ತಕ್ಕಂಥದ್ದು. ಸೊ ಹಾಗಾಗಿ ಅವನಿಗೆ ತಾಮ್ರದ ಶೋಧನೆ ಅಂತಕ್ಕಂಥದ್ದು ಮುಖ್ಯವಾಗ್ತದೆ. ಅದೇ ರೀತಿ ಶೋಧ ಮಾಡಿ ಬರ್ಚಿ ಆಗಿರ್ಬೋದು, ಕೊಡಲಿ ಆಗಿರ್ಬೋದು, ಬಲ್ಲೆ ಅಂತಕ್ಕಂಥದ್ದು ಮುಂತಾದ ಕೃಷಿ ಉಪಕರಣಗಳನ್ನ ಈ ತಾಮ್ರದ ಮುಖಾಂತರವಾಗಿ ಆತ ಮಾಡ್ತಾ ಹೋಗ್ತಾನೆ. ಸೊ ಹಾಗಾಗಿ ಬಂಗಾರ ಅಂತಕ್ಕಂಥದ್ದು ಅವನಿಗೆ ಮೊದಲಿಗೆ ತಿಳಿದ್ರೂ ಕೂಡ ತಾಮ್ರದ ಅನಿವಾರ್ಯತೆಯನ್ನು ಅರಿತಂತಹ ಈ ಮಾನವ ಆತ ಇದನ್ನು ಶೋಧನೆ ಮಾಡ್ತಾನೆ. ಸೊ ನೆಕ್ಸ್ಟ್ ಬರ್ತಕ್ಕಂಥದ್ದು ಕಂಚಿನ ಯುಗ ಅಂತಕ್ಕಂಥದ್ದು ನಮ್ಮ ಒಂದು ಪರೀಕ್ಷಾ ದೃಷ್ಟಿಯಿಂದ ಅಲ್ಲಿರ್ತಕ್ಕಂಥ ಪಾಯಿಂಟ್ಗಳು ಯಾವುದೂ ಕೂಡ ನಮ್ಗೆ ಬರಲ್ಲ ಅಂದ್ಕೊಂಡು ಡೈರೆಕ್ಟಾಗಿ ಕಬ್ಬಿಣದ ಯುಗದ ಬಗ್ಗೆ ನಾನಿಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಈ ಯುಗದಲ್ಲಿ ಮನುಷ್ಯ ಒಂದೇ ಸ್ಥಳದಲ್ಲಿ ವಾಸಿಸುವುದನ್ನು ಪ್ರಾರಂಭ ಮಾಡ್ತಾನೆ. ಕಬ್ಬಿಣದ ಯುಗದಲ್ಲಿ ಮಾನವ ಒಂದೇ ಒಂದು ಸ್ಥಳದಲ್ಲಿ ಅಂದರೆ ನಿರ್ದಿಷ್ಟವಾದಂತಹ ಸ್ಥಳವನ್ನು ಆಯ್ಕೆ ಮಾಡಿಕೊಂಡು ಅಲ್ಲೇ ತನ್ನ ಜೀವನವನ್ನು ಕಳೆಯುವಂತಹ ಪ್ರಯತ್ನ ಮಾಡ್ತಾನೆ. ಪ್ರಮುಖವಾಗಿ ದಕ್ಷಿಣ ಭಾರತದಲ್ಲಿ ಕಬ್ಬಿನ ಯುಗ ತನ್ನ ಪ್ರಭಾವವನ್ನು ಜಾಸ್ತಿಯಾಗಿ ಬೀರ್ತಾ ಹೋಗ್ತದೆ. ಎಲ್ಲೆಲ್ಲೋ ತಿರುಗಾಡ್ಕೊಂಡಿದ್ದಂತಹ ಮಾನವ ಒಂದು ಕಡೆ ನಿರ್ದಿಷ್ಟವಾಗಿ ನಿಂತು ತನ್ನ ಜೀವನವನ್ನು ನಡೆಸುವಂತಹ ಪದ್ಧತಿ ಕಬ್ಬಿನ ಯುಗದಲ್ಲಿ ಕಂಡುಬರ್ತದೆ. ಇದು ಮುಖ್ಯವಾಗ್ತಾ ಹೋಗ್ತದೆ ಸ್ನೇಹಿತರೆ. ಹಾಗಾಗಿ ಇಂದಿನ ಈ ಒಂದು ತರಗತಿಯಲ್ಲಿ ನಾವು ಲೋಹದ ಒಂದು ಶಿಲಾಯುಗ ಮತ್ತು ಲೋಹ ಯುಗದ ಬಗ್ಗೆ ಅರಿತುಕೊಂಡಿದ್ವಿ. ಹಳೆಯ ಶಿಲಾಯುಗ ಆಗಿರ್ಬೋದು, ಅದೇ ರೀತಿಯಾಗಿ ಮಧ್ಯ ಶಿಲಾಯುಗ, ನೆಕ್ಸ್ಟು ಅದೇ ರೀತಿಯಾಗಿ ಹೊಸ ಶಿಲಾಯುಗ, ಕಬ್ಬಿಣದ ಯುಗ, ಕಂಚಿನ ಯುಗ, ಅದೇ ರೀತಿ ತಾಮ್ರದ ಯುಗ ಅಂತೇಳಿ ನಾವು ಅಬ್ಸರ್ವ್ ಮಾಡಿದ್ವಿ. ತಮಗೆಲ್ಲ ಅರ್ಥ ಆಗಿದೆ ಅನ್ಕೋತೀನಿ ನಾನು. ಮತ್ತೆ ಮುಂದಿನ ತರಗತಿಯಲ್ಲಿ ನಾವು ಸಿಗೋಣ. ಎಲ್ರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ.